ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿಯ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಭಾಭವನದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ನ ಸಿಎಸ್ಆರ್ ಯೋಜನೆಯ ಅಡಿಯಲ್ಲಿ ಆಯೋಜಿಸಿದ್ದ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರಗಳ ಸಮಾರೋಪ ಸಮಾರಂಭ ನಡೆಯಿತು. 10 ದಿನಗಳ ಫ್ಯಾನ್ಸಿ ಬ್ಯಾಗ್, ಆರಿ ಮತ್ತು ಎಂಬ್ರಾಯ್ಡರಿ ಹಾಗೂ 3 ದಿನಗಳ ಚಾಕೊಲೇಟ್ ಕೇಕ್ ತಯಾರಿಕಾ ತರಬೇತಿಗಳು ಯಶಸ್ವಿಯಾಗಿ ಪೂರ್ಣಗೊಂಡವು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ನ ಡಿಜಿಎಂ ರಾಘವೇಂದ್ರ ರಾವ್ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಶುಭ ಹಾರೈಸಿದರು. ಮಹಿಳೆಯರು ಕೌಶಲ್ಯಾಧಾರಿತ ತರಬೇತಿಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ತಾವು ತಯಾರಿಸಿದ ಉತ್ಪನ್ನಗಳನ್ನು ಆರ್ಸಿಟಿ ಬಜಾರ್ನಲ್ಲಿ ಪ್ರದರ್ಶಿಸಿ ಮಾರಾಟ ಮಾಡುವ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷ ವಿನಾಯಕ್ ಚೌಹಾಣ್ ದಾಂಡೇಲಿ ಪ್ರವಾಸಿ ತಾಣವಾಗಿರುವುದರಿಂದ ಸ್ವಯಂ ಉದ್ಯೋಗಕ್ಕೆ ಉತ್ತಮ ಅವಕಾಶಗಳಿವೆ ಎಂದು ತಿಳಿಸಿದರು. ಯೋಜನಾಧಿಕಾರಿ ಸಂಜೀವರಾವ್ ಜೋಶಿ ಸಂಸ್ಥೆಯ ವಿವಿಧ ಕೌಶಲ್ಯಾಭಿವೃದ್ಧಿ ತರಬೇತಿಗಳ ಕುರಿತು ಮಾಹಿತಿ ನೀಡಿದರು. ನಾರಾಯಣ ವಾಡಕರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಹಾಗೂ ಶಿಬಿರಾರ್ಥಿಗಳಾದ ವನಜಾಕ್ಷಿ ಮತ್ತು ತಂಡ ಪ್ರಾರ್ಥನಾ ಗೀತೆ ಹಾಡಿದರು. ಸಂಪನ್ಮೂಲ ವ್ಯಕ್ತಿಗಳಾದ ಸಂಜನಾ ಪಾಟೀಲ್, ಸುವರ್ಣ ನಾಯಕ್ ಹಾಗೂ ಸೋನಿಯಾ ಲಿಂಗಂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತರಬೇತಿ ಪಡೆದ ಮಹಿಳೆಯರು, ಸಿಬ್ಬಂದಿ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಡ್ಬೇಕಂತ ಮಾಡ್ಲಿಕ್ಕೋಸ್ಕರ ಮಾಡಿದ್ವಿ. ಇದಲ್ಲದೆ ಕಂಪನಿ ಹಲವಾರು ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ನೋಡಿರ್ಬೋದು. ನಾವು ಹಲವಾರು ಅಂಗನವಾಡಿಗಳನ್ನ ಕಟ್ಸ್ಕೊಟ್ಟಿದ್ದೀವಿ, ಸಣ್ಣ ಸಣ್ಣ ಮಕ್ಕಳು ಇದು ಮಾಡಲಿಕ್ಕೆ. ಆಮೇಲೆ ಹಲವಾರು ಆಟೋ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಸ್ಟ್ಯಾಂಡ್ ಕಟ್ಟಿದ್ದೀವಿ. ಆಮೇಲೆ ಆಸ್ಪತ್ರೆಗಳಿಗೆ ಹಲವಾರು ರೋಗಿಗಳಿಗಾಗಿ ಇದು ಇಕ್ವಿಪ್ಮೆಂಟ್ಸ್ ಕೊಟ್ಟಿದ್ದೀವಿ. ಶಾಲೆ ಕಾಲೇಜು, ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಕ್ಲಾಸ್ ರೂಮ್ ಕಟ್ಸೋದಾಯ್ತು, ಅಥವಾ ಲೇಡೀಸ್ ಜೆಂಟ್ಸ್ ಬಾಯ್ಸ್ ಟಾಯ್ಲೆಟ್ ಕಟ್ಕೊಡೋದಾಯ್ತು. ಹಾಗೆ ಈಗ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಆಯಿತು, ಆಮೇಲೆ ಆರೋಗ್ಯ ಆಯಿತು, ಹಾಗೆ ಆಮೇಲೆ ಉದ್ಯೋಗದಲ್ಲಿ ಆಯಿತು, ಆಮೇಲೆ ಎಜುಕೇಷನ್ ಆಯ್ತು. ಯಾವುದೋ ಹಲವಾರು ರೀತಿಗಳಲ್ಲಿ ನಾವು ನಮ್ಮ ಮಾನ್ಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ. ಹಾಗೂ ಮುಂದೆನೂ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ, ಆಮೇಲೆ ಇದರಲ್ಲಿ ಇದೆಲ್ಲ ಈ ಕಾರ್ಯಕ್ರಮದಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇವರು ಹಳೆಯದಲ್ಲಿ ನಮ್ಮ ವಿನಾಯಕ್ ಚೌಹಾಣ್ ಇರ್ತಾರೆ. ಹಾಗಾಗಿ ಬ್ಯಾಂಕಿಂಗ್ ಡೇ ಹತ್ರನೂ ಆಗ್ತದೆ, ಹಾಗೆ ಲೋಕಲ್ ಹೆಲ್ಪ್ಗಳು ಸಿಗ್ತವೆ. ಅದಕ್ಕಿಂತ ಮುಂಚೆ ನೀವೇನು ಮಾಡೋದಂದ್ರೆ ಫಸ್ಟ್ ಮನೆಯಿಂದನೇ ಸ್ವಲ್ಪ ಮಾಡಿ ನೀವೇ ಟೆಸ್ಟ್ ಮಾಡ್ಕೊಡೋದು. ಪಕ್ಕದ ಮನೆಯಲ್ಲಿ ಇರೋದು ಕೊಡೋದು, ಅಥವಾ ನಿಮ್ಮ ಗಲೀಲಿ ಇರೋದು ಕೊಡೋದು, ನಿಮ್ಮ ಏರಿಯಾದಲ್ಲಿ ಇರೋ ಯಾರಿಗಾನ ಕೊಡೋದು. ಕೇಕ್ ಮೇಕಿಂಗ್ ಆಯಿತು, ನೀವು ಯಾರನ್ನ ಬರ್ತ್ಡೇ ಆಯಿತು, ನಿಮ್ಮ ಫ್ರೆಂಡ್ಸ್ ಬರ್ತ್ಡೇ ಆಯಿತು, ಅದರ ಫಂಕ್ಷನ್ ಸಣ್ಣ ಫಂಕ್ಷನ್ಗಳಿಗಾಯಿತು. ಹಾಗಾಗಿ ನೀವೇ ಕೊಟ್ಟು ಆಮೇಲೆ ಈಗ ಇಮಿಡಿಯೇಟ್ ಆಗಿ ನಿಮಗೆ ದುಡ್ಡು 2004ರಲ್ಲಿ ಆರಂಭವಾದಂಥ ಈ ಸಂಸ್ಥೆ ಮಾನ್ಯ ಆರ್ ಯು ದೇಶಪಾಂಡೆಜಿಯವರ ನೇತೃತ್ವದಲ್ಲಿ ಸುಮಾರು ಆವಾಗಿಂದಲೇ ನಮಗೆ ವೆಸ್ಟ್ ಕೋಸ್ಟ್ ಪೇಪರ್ ಅವರು ಸಹಕಾರ ಸಿಗ್ತಾನೆ ಇದೆ. ಅವ್ರು ಚಂದ್ರ ಸಾಹೇಬರು ಇದ್ರು, ಅವಾಗಿಂದ ನಮಗೆ ಕೆಲವೊಂದು ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ರು. ನಂತರ ರಾಜೇಂದ್ರ ಬಂದರು. ನಂತರ ಈ ಒಂದು 3 ವರ್ಷಗಳ ಕಾಲಾವಧಿಯನ್ನು ನೋಡ್ತಾ ಇದ್ದೀವಿ. ನಮ್ಮ ರಾಘವೇಂದ್ರ ಸರ್ ಬಂದಾಗಂತೂ ನಾವು ಇಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ದಾಂಡೇಲಿ ಭಾಗಕ್ಕೆ ನಾವು ನೀಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಅದೇ, ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಸಹಕಾರ ನೀಡ್ತಕ್ಕಂಥದ್ದು. ಅದು ನಮ್ಮ ಮಹಿಳೆಯರಿಗೋಸ್ಕರನೇ ಅದು ಮುಡಿಪಾಗಿರಬೇಕು ಅನ್ನುವಂಥದ್ದು ಸಂಸ್ಥೆಯ ಒಂದು ಉದ್ದೇಶ. ಜೊತೆಗೆ ಆ ಒಂದು ವೆಸ್ಟ್ ಕೋಸ್ಟಿನ ಉದ್ದೇಶ ಕೂಡ. ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಿರ್ಬೇಕಾದ್ರೆ ನಮ್ಮಲ್ಲಿ ಕರ್ನಾಟಕದಂತ ಜನ ಬರ್ತಾರೆ. ಈಗೆಲ್ಲ ಕೆಲವೊಂದು ಗೊತ್ತಿದೆ, ಕೆಲವು ಮುಖಪತ್ರಗಳೆಲ್ಲ ನನಗಿದೆ ಗೊತ್ತಿದೆ. ಬಟ್ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ವೆಸ್ಟ್ ಕೋಸ್ಟ್ನವರು ನಮಗೆ ನಿಗದಿ ಮಾಡಿದ ಸಾಧ್ಯವಾದಷ್ಟು ನಮ್ಮ